ಇತ್ತೀಚೆಗೆ ಚಳಿಗಾಲದ ಅಧಿವೇಶನ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಈ ದೇಶದ ಪಾರ್ಲಿಮೆಂಟಿನಲ್ಲಿ ಕಳೆದ 2 ದಿವಸಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂತಹ ಬ್ರಿಜೇಶ್ ಚೌಟಾರ್ ಅವರು ಒಂದು ಹೇಳಿಕೆಯನ್ನು ಪಾರ್ಲಿಮೆಂಟಿನಲ್ಲಿ ಕೊಡ್ತಾರೆ. ಏನಂತ ಹೇಳಿದರೆ, ಒಂದು BJP ಮತ್ತು ಸಂಘ ಪರಿವಾರದವರ ರಾಜಕೀಯ ಷಡ್ಯಂತ್ರದ ಭಾಗವಾಗಿ ಕಳೆದ 3 ವರ್ಷಗಳ ಹಿಂದೆ ನಿಷೇಧಕ್ಕೆ ಒಳಗಾದಂತಹ ಕೇಂದ್ರ ಸರ್ಕಾರ ನಿಷೇಧಿಸಿದಂತಹ ಸಂಘಟನೆಯ ಬಗ್ಗೆ ಹೇಳುತ್ತಾ, ಆ ಸಂಘಟನೆ ಇವತ್ತು ಮತ್ತೆ ರೀಗ್ರೂಪಿಂಗ್ ಆಗಿದೆ, ಅದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದರು. ಅದರೊಂದಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDP ಪಕ್ಷದ ಹೆಸರನ್ನು ಉಲ್ಲೇಖಿಸಿಕೊಂಡು ಈ ಹೆಸರಿನಲ್ಲಿ ಅವರು ಆ ನಿಷೇಧಿತ ಸಂಘಟನೆಯೊಂದಿಗೆ ಸಂಬಂಧವನ್ನು ಕಲ್ಪಿಸಿಕೊಂಡು ಇವತ್ತು ಇವರು ಅದರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ರೀತಿಯಲ್ಲಿ ನೇರವಾಗಿ ಆರೋಪ ಮಾಡಿದ್ದಾರೆ ಲೋಕಸಭೆಯಲ್ಲಿ. ಇಲ್ಲಿ ಒಬ್ಬರು ಸಂಸದರು, ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ, ನಮಗೆಲ್ಲ ಗೊತ್ತಿರುವ ಹಾಗೆ ತುಂಬ ವಿದ್ಯಾವಂತರಿರುವಂತಹ ಒಂದು ಜಿಲ್ಲೆಯ ಪ್ರತಿನಿಧಿ ಈ ಲೋಕಸಭೆಯಲ್ಲಿರುವಂಥದ್ದು. ಅವರು ಮಾತನಾಡುವಾಗ ಅದು ಯಾವ ರೀತಿಯಲ್ಲಿ ಮಾತನಾಡಬೇಕು ಅಂತ ಹೇಳುವಂತಹ ಒಂದು ಕನಿಷ್ಠ ಜ್ಞಾನ ಕೂಡ ಇಲ್ಲದಂಥ ರೀತಿಯಲ್ಲಿ ಲೋಕಸಭೆಯಲ್ಲಿ ಮಾತನಾಡಿದ್ದಾರೆ. ಕಳೆದ 17 ವರ್ಷಗಳಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ, ಈ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ರಾಜಕೀಯ ರಂಗದಲ್ಲಿ ಸಕ್ರಿಯವಾಗಿ ಒಂದು ಪರ್ಯಾಯ ರಾಜಕೀಯವಾಗಿ ಈ ದೇಶದ ಸಂವಿಧಾನವನ್ನು, ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರತಿಪಾದಿಸಿದಂತಹ ಮೌಲ್ಯಗಳನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಬೀದಿ ಹೋರಾಟಗಳು, ರಾಜಕೀಯ ಹೋರಾಟಗಳು, ಕಾನೂನು ಹೋರಾಟಗಳನ್ನು ಕೂಡ ನಿರಂತರವಾಗಿ ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಪಕ್ಷವಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇವತ್ತು ಅವರು ನಮ್ಮ ದಕ್ಷಿಣ ಕನ್ನಡದ ಸಂಸದರು, ಬ್ರಿಜೇಶ್ ಚೌಟಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು. ಆದ ಕಾರಣ ಅವರಿಗೆ ಗೊತ್ತಾಗಲಿಕ್ಕೆ ಹೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3ನೇ ಅತಿ ದೊಡ್ಡ ರಾಜಕೀಯ ಪಕ್ಷ. ನಾವು ಸಕ್ರಿಯವಾಗಿ 2010ರಿಂದ ಸ್ಥಳೀಯ ಸಂಸ್ಥೆ, ಅದೇ ರೀತಿ ವಿಧಾನಸಭೆ, ಲೋಕಸಭೆ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಸ್ಪರ್ಧೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಮೇಲ್ಮನೆಗೆ ನಡೆದಂಥ ಚುನಾವಣೆಯಲ್ಲಿಯೂ ಕೂಡ ನಾವು ಸ್ಪರ್ಧೆ ಮಾಡಿದ್ದೇವೆ. ಈ ಎಲ್ಲ ಕಾರಣಗಳನ್ನಿಟ್ಟುಕೊಂಡು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3ನೇ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇರುವಂಥವರು. ಇವತ್ತು 200ಕ್ಕಿಂತಲೂ ಹೆಚ್ಚು ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳು ನಮ್ಮ ಪಕ್ಷದಲ್ಲಿದ್ದಾರೆ. ಅದೇ ರೀತಿ ಯಾವುದೇ ಜನವಿರೋಧಿ ಕಾನೂನುಗಳು ಬರುವಾಗ, ಜನರಿಗೆ ಸಮಸ್ಯೆಗಳಾಗುವಾಗ, ಅವರ ಹಕ್ಕುಗಳು ನಿರಾಕರಣೆ ಆಗುವಾಗ, ಸರ್ಕಾರದಿಂದ ಸರ್ಕಾರ ಪ್ರಾಯೋಜಿತವಾದಂತಹ ದೌರ್ಜನ್ಯಗಳಾಗುವಾಗ ಅಥವಾ ಸಂಘ ಪರಿವಾರದಿಂದ ದೌರ್ಜನ್ಯಗಳಾಗುವಾಗ ನಾವು ನಿರಂತರವಾಗಿ ಹೋರಾಟದೊಂದಿಗೆ ಬೀದಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡುವ ಮೂಲಕ ಜಿಲ್ಲೆಯಲ್ಲಿ ಬೀದಿ ಚಳುವಳಿಗಳು ಒಂದು ಪರ್ಯಾಯ ಹೋರಾಟದ ಪಕ್ಷವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೊದಲ ಸ್ಥಾನದಲ್ಲಿ ಗುರುತಿಸಿಕೊಂಡಂತಹ ಒಂದು ಪಕ್ಷ. ಇಲ್ಲಿ ಸುಮಾರು 7.5 ಲಕ್ಷ ಮತ ಪಡೆದು ಆಯ್ಕೆಯಾಗಿ ಹೋದಂತಹ ಒಬ್ಬರು ಸಂಸದರು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರಬೇಕಾದಂಥ ಸಂಸದರು. ಒಂದು ಸಂಸದರು ಪಾರ್ಲಿಮೆಂಟಿನಲ್ಲಿ ಮಾತನಾಡುವಾಗ ಅವರಿಗೆ ಒಂದು ಅವಧಿ ಕೊಟ್ಟಿರ್ತದೆ. ಸ್ಪೀಕರ್ ಅವರು ಒಂದು ಅವಧಿ, ಅವರು ಮೊದಲೇ ಹೇಳಬೇಕು, ಇಷ್ಟು ಅವಧಿ ನನಗೆ ಇಂಥ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇದೆ ಅಂತ. ಬಹುಶಃ ಈ ಜಿಲ್ಲೆಯ ಬೇಕಾದಷ್ಟು ಸಮಸ್ಯೆಗಳ ಬಗ್ಗೆ ಮಾತನಾಡುವುದು ಬಿಟ್ಟು ಇವರಿಗೆ ಮೈಲೇಜ್ ತಗೊಳ್ಳಿಕ್ಕೆ ಬೇಕಾಗಿ ಇವರಿಗೆ ರಾಜಕೀಯವಾಗಿ ಚಾಲ್ತಿಯಲ್ಲಿ ಇಲ್ಲ. ಒಬ್ಬರು MP ಆದವರು ಆಯ್ಕೆಯಾಗಿ ಈಗ 1.5 ವರ್ಷ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಅಭಿವೃದ್ಧಿಯ ವಿಚಾರ ಇರ್ಬೋದು, ಅಥವಾ ಜನರ ಸಮಸ್ಯೆಗಳಿರ್ಬೋದು, ಅಥವಾ ಅಧಿಕಾರಿಗಳೊಂದಿಗೆ ಆ ಕೆಲಸ ಮಾಡಿಸಬೇಕಾದಂತಹ ಪರಿಸ್ಥಿತಿಗಳಿರ್ಬೋದು, ಇಲ್ಲಿ ಎಲ್ಲಿಯೂ ಕೂಡ ನಮಗೆ ಈ ಸಂಸದರನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಅಂದರೆ ಇವರಿಗೆ ಬೇಕಾದಂಥದ್ದು ಏನು ಅಂತ ಹೇಳಿದರೆ ನಾವು ಬಿಡಿ, ಜನಸಾಮಾನ್ಯರು ಹೇಳುವುದು ಬಿಡಿ, ಇವರ ಕಾರ್ಯಕರ್ತರೇ ಇವರ ಬಗ್ಗೆ ಭ್ರಮನಿರಸನಗೊಂಡಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. 7.5 ಲಕ್ಷ ಮತ ಪಡೆದು 1.5 ಲಕ್ಷ ಲೀಡಲ್ಲಿ ವಿನ್ ಆದಂಥ ಒಬ್ಬರು ಸಂಸದರು ಇಲ್ಲಿ ನಮ್ಮ ಕೈಗೆ ಸಿಗ್ತಾ ಇಲ್ಲ, ಇಲ್ಲ ಜನರೊಂದಿಗೆ ಬೆರೆಯುತ್ತಾ ಇಲ್ಲ, ಇಲ್ಲ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ಇವರ ಕಾರ್ಯಕರ್ತರಿಗೆ ಇವತ್ತು ಅವರು ನಿರಾಸೆಗೊಂಡಿದ್ದಾರೆ. ಈಗ ಅವರ ಮಧ್ಯದಲ್ಲಿ ಒಂದು ಇದ್ದೇನೆ ಅಂತ ತೋರಿಸಬೇಕಲ್ಲ, ನಾನು ಇದ್ದೇನೆ, ಜೀವಂತ ಆಗಿದ್ದೇನೆ. ಬಿ ಜೆ ಪಿಯವರಿಗೆ ಬೇಕಾದದ್ದು ಅದೇ ಅಲ್ವಾ, ಬಿ ಜೆ ಪಿಯವರಿಗೆ ಬೇಕಾದದ್ದು ಅದೇ, ಅವರಿಗೆ ಅಭಿವೃದ್ಧಿ ಕಾರ್ಯಗಳು ಬೇಡ. ಹಿಂದೆ ಇದ್ದಂಥ ಸಂಸದರು ಹೇಳಿದ್ರಲ್ಲ ಅದನ್ನು ಬಹಿರಂಗವಾಗಿ, ನೀವು ರಸ್ತೆಯ ಬಗ್ಗೆ ಮಾತನಾಡಬೇಡಿ, ನೀವು ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಡಿ, ನೀವು ಚರಂಡಿಯ ಬಗ್ಗೆ ಮಾತನಾಡಬೇಡಿ, ನೀವು ಬಿ ಜೆ ಪಿ ನಾಯಕರು ಹೋಗುವಾಗ ಕೈ ತೋರಿಸಲಿಲ್ಲ ಅಂತೇಳಿ ಅಸಮಾಧಾನ ಮಾಡಬೇಡಿ, ನೀವು ಲವ್ ಜಿಹಾದ್ ಬಗ್ಗೆ ಮಾತನಾಡಿ, ನೀವು ಮತಾಂತರದ ಬಗ್ಗೆ ಮಾತನಾಡಿ. ಯಾಕೆಂತ ಹೇಳಿದರೆ ಇವರಿಗೆ ಇಂಥ ಭಾವನಾತ್ಮಕ ವಿಚಾರಗಳು ಮಾತ್ರ ಇವರಿಗೆ ಮೈಲೇಜ್ ಸಿಗುವಂಥದ್ದು. ಹಿಂದೂ ಕಾರ್ಯಕರ್ತರನ್ನು ಇವರು ರಕ್ತದಾಯಕ ಬಲಿಯಾಗಿದ್ದಾರೆ. ಇವತ್ತು ಪಾರ್ಲಿಮೆಂಟಿನಲ್ಲಿ ಹೋಗಿ ನಮ್ಮ ಬಗ್ಗೆ ಮಾತನಾಡಿದ್ದಾರಲ್ಲ, ಅವರು ಮಾತನಾಡಿ ಪಾರ್ಲಿಮೆಂಟಿನಿಂದ ಹೊರಗೆ ಬರಲಿಲ್ಲ. ಇವರದೇ ಕಾರ್ಯಕರ್ತರು ಚಿಕ್ಕಮಗಳೂರಿನಲ್ಲಿ ಹೋಗಿ ಒಬ್ಬ ಹಿಂದೂ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೊಂದಿದ್ದಾರೆ. ಯಾಕೆ ಮರುದಿವಸ ಇವರಿಗೆ ಮಾತನಾಡಲಿಕ್ಕೆ ಆಗ್ತಾ ಇಲ್ವಾ? ಆದ ಕಾರಣ ನಾವು ಹೇಳ್ತಾ ಇರುವಂಥದ್ದು, ನಿಮ್ಮ ಇಂಥ ನೀಚ ರಾಜಕೀಯಕ್ಕೆ ಬೇಕಾಗಿ ನೀವು ಯಾರದೋ ಹೆಸರು ತೆಗೆದು ಸುಮ್ಮನೆ ಸುಳ್ಳಾರೋಪ ಮಾಡುವುದು ಬೇಡ. ನಮಗೂ ಕೂಡ ಗೊತ್ತಿದೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಅಂತ ಹೇಳಿ. ಆದ ಕಾರಣ ಈ ಹೇಳಿಕೆಯನ್ನು ಒಬ್ಬರು ಸಂಸದರು ಅಂತ ಹೇಳಿದರೆ ಅವರು ಗೌರವಾನ್ವಿತರು. ಆ ಸಂಸದರು ಪಾರ್ಲಿಮೆಂಟಿನಲ್ಲಿ ಒಂದು ಹೇಳಿಕೆ ಕೊಡುವುದು ಅಂತ ಹೇಳಿದರೆ ಅದಕ್ಕೆ ಬಹಳ ಗೌರವ ಇದೆ, ಅದು ಕಡತಗಳಲ್ಲಿ ಇರ್ತದೆ. ಆದ ಕಾರಣ ಆ ಹೇಳಿಕೆಯನ್ನು ಹಿಂಪಡೆಯಬೇಕು. ಆ ಹೇಳಿಕೆಯನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪತ್ರಿಕಾಗೋಷ್ಠಿಯ ಮೂಲಕ ಬಹಳ ತೀವ್ರವಾಗಿ ಖಂಡಿಸ್ತದೆ. ಇಂತಹ ಹೇಳಿಕೆಗಳಿಂದ ನೀವು ರಾಜಕೀಯ ಲಾಭ ಪಡಿಬೋದು ಅಂತ ಆದರೆ ನೀವು ರಾಜಕೀಯವಾಗಿ ನೀವು ಮುಂದಿನ ದಿವಸಗಳಲ್ಲಿ ಸಮಾಧಿಯಾಗ್ತೀರಿ. ಇಂಥ ಹೇಳಿಕೆಗಳಿಂದ ಯಾವತ್ತೂ ಕೂಡ ಜನರು ಇದನ್ನು ನಂಬುವುದಿಲ್ಲ. ನೀವು ಅಭಿವೃದ್ಧಿ ಮಾಡದೆ ಸುಮ್ಮನೆ ರಾಜಕೀಯ ವಿಚಾರಗಳನ್ನು ಇಟ್ಟುಕೊಂಡು ಮಾಡುವಂತಹ ಈ ಒಂದು ಕ್ಷುಲ್ಲಕ ರಾಜಕೀಯವನ್ನು ಜನತೆ ಒಂದಲ್ಲ ಒಂದು ದಿವಸ ಅರಬ್ಬಿ ಸಮುದ್ರಕ್ಕೆ ನಿಮ್ಮನ್ನು ಬಿಸಾಡ್ತಾರೆ ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು BJPಯ ಸಂಸದರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ